5ನೇ ಬಾರಿಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಗೆಲುವು ಸಾಧಿಸಿದರೆ ಈ ಒಂದು ಗೆಲುವಿನ ಹಿಂದೆ ಕೂಡ ಅವರ ಪತ್ನಿ ಜ್ಯೋತಿ ಅವರ ಕಾರ್ಯ ಸಾಧನೆ ಸಾಕಷ್ಟು ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ಏನ್ ಅನ್ಸುತ್ತೆ ನಿಜಕ್ಕೂ ಅವ್ರ ಗೆಲುವಿನ ಬಗ್ಗೆ ಏನ್ ಹೇಳ್ತೀರಿ? ಗೆಲುವಿನ ಬಗ್ಗೆ ಖುಷಿ ಅದೇ, ನಮ್ದೇನಿಲ್ಲ ರೀ, ಅವರೇ ಅವ್ರ ಕೆಲಸ ಮಾಡೋದು, ನಾವು ಹಿಂದೆ ಎಲೆಕ್ಷನ್ ಇದ್ದಾಗ ಅಷ್ಟು ಹೋಗ್ತೀವಿ ಅಷ್ಟೇ. ಖುಷಿ ಅದೇ, 5ನೇ ಬಾರಿ ಜನರು ಇಷ್ಟು ವಿಶ್ವಾಸ ಇಟ್ಟು ನಮ್ಮನ್ನು ಆರಿಸಿ ಕಳಿಸಿದ್ದಾರೆ. ಹುಬ್ಳಿ ಧಾರವಾಡ ಮಹಾಜನರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀನಿ. ಅದಲ್ಲದೆ ಈಗ ಲೀಡ್ ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಗೆಲುವೇ ಅಲ್ಲ, ಒಂದು ಓಟಿಂದ ಗೆದ್ರು ಗೆಲುವೇನೆ. ಆದರೂ ಇನ್ನೂ ಜಾಸ್ತಿ ಆಗಬೇಕಾಯ್ತು, ಗೊತ್ತಿಲ್ಲ ಜನರ ಮನಸ್ಸಿನಾಗ ಏನದನ ಏನೋ. ಆದರೂ ನಮ್ಮ ಕೆಲಸ ನಾವು ಮಾಡ್ಕೋತ ಹೋಗ್ತೀವಿ ಅಷ್ಟೇ. ಚುನಾವಣೆ ಉದ್ದಕ್ಕೂ ಕೂಡ ಸಾಕಷ್ಟು ಅಪಪ್ರಚಾರ ಮಾಡಿದ್ರು. ಆ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀವಿ? ಆ ವಿಚಾರ ಬಗ್ಗೆ ನಾನು ಏನು ಹೇಳೋದಿಲ್ಲ, ಯಾಕಂದ್ರೆ ಯಾರಿಗೂ ನಾವು ನಮ್ಮ ಮನೆ ಸಂಸ್ಕೃತಿನೇ ಹಂಗದೆ. ನಾವು ಯಾರಿಗೂ ಅನ್ಯಾಯ ಮಾಡೋರಲ್ಲ, ಯಾರನ್ನೂ ತುಳಿದು ಮುಂದೆ ಬರುವಂಥ ಸಂಸ್ಕೃತಿ ನಮ್ಮ ಮನೆಯೊಳಗಿಲ್ಲ. ಯಾರಿಗೂ ಅನ್ಯಾಯ ಮಾಡೋ ಪ್ರಶ್ನೆನೇ ಇಲ್ಲ. ನಮ್ಮ ಎಲ್ಲರನ್ನೂ ನಾವು ಒಟ್ಟಿಗೆ ತಗೊಂಡು ನಾವು ಎಲ್ಲ ಒಂದೇ ಅನ್ನುವಂಥ ಇದರಿಂದ ನಮ್ಮ ಮನೆಯವ್ರು ಮಾಡ್ಕೊತ ಬಂದಿದ್ದಾರೆ. ಹಾಗೆ ತಿಳ್ಕೊಂಡು ಮಾಡ್ಯಾರ, ಆದರೆ ಸುಮ್ಮನೆ ಅಪಪ್ರಚಾರ ಮಾಡಿದ್ರಷ್ಟೇ. ಅದೇನು ವರ್ಕ್ ಆಗಿಲ್ಲ. ಆದ್ರೆ ವರ್ಕ್ ಆಗಿದ್ದು ಗ್ಯಾರಂಟಿ ವರ್ಕ್ ಆಗಿರಬೇಕು ಅಂತ ನನಗೆ ಅನಿಸ್ತದೆ. 1 ಲಕ್ಷ ಏನೋ ಕೊಡ್ತೀನಿ ಅಂದಿದ್ರಲ್ಲ, ಅದೇನೋ ಜನರ ಮನಸ್ಸಿನಾಗ ಇಟ್ಕೊಂಡಾರ ಏನೋ, ಕೊಡ್ತಾರ ಅಂತ ತಿಳ್ಕೊಂಡಾರ ಏನೋ ಗೊತ್ತಿಲ್ಲ. ಆದರೆ ಒಂದು ದಿನದ ಆಸೆ ಸಲುವಾಗಿ ಅಭಿವೃದ್ಧಿ ಬೇಡ ಅಂತೇಳಿ ಮೋದಿಯವ್ರನ್ನೇ ತಿರಸ್ಕಾರ ಮಾಡ್ಯಾರ. ಅಂದಮೇಲೆ ನಾವೇನು ಅವ್ರಿಗೆ ಪ್ರಧಾನಮಂತ್ರಿಗಳಾಗಿ ಇಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರು ಬಹುಮತ ಕೊಡ್ಲಿಕ್ಕೆ ಆಗಿಲ್ಲ ಅಂದಮೇಲೆ ನಮ್ದೇನಿಲ್ಲ, ಗೊತ್ತಿಲ್ಲ ಜನರ ಮನಸ್ಸಿನಾಗ ಏನದ ಅಂತ ಗೊತ್ತಿಲ್ಲ. ನಾವು ನಮ್ಮ ಕೆಲಸ ಮಾಡ್ತೀವಿ ಅಷ್ಟೇ. ಕಳೆದ ಎಲ್ಲವೂ 4 ಚುನಾವಣೆ ನೋಡಿದ್ರಿ, ಚುನಾವಣೆ ಬಹಳ ಕಡಿಮೆ ಮಾರ್ಜಿನ್, ಅದ್ರ ಬಗ್ಗೆ ಏನು? ಅದೇ ಬೇಜಾರಾಗಿದ್ದು, ನಮಗೂ ಸ್ವಲ್ಪ ಬೇಜಾರಾಯಿತು. ಗೆದ್ದದಕ್ಕಿಂತ ಕಡಿಮೆ ಆಗಿದ್ದು ಬೇಜಾರಾಯಿತು. ಯಾಕೆ ಜನ ಎದ್ದೋಗಿ ಓಟ್ ಹಾಕಿಲ್ಲೋ ಅಥವಾ ಗ್ಯಾರಂಟಿ ಬೇಕಂತ ಮಾಡಿದಾರೋ ಏನಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಮುಂದಿನ ದಿನದಾಗ ಏನದ ಅಂತ ನೋಡಿ ತಿಳ್ಕೊಂಡು ಅವ್ರಿಗೇನು ಬೇಕಲ್ಲ ಅದೇ ತಕ್ಕ ಮಾಡ್ಕೊತ ಹೋಗ್ತೀವಿ ಅಷ್ಟೇ. ಇದಿಷ್ಟು ಈ ಒಂದು ಪ್ರಹ್ಲಾದ್ ಜೋಶಿ ಅವರ ಪತ್ನಿ ಜ್ಯೋತಿ ಅವರ ಮಾತುಗಳು. ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.